ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮ್ಮ ಬುದ್ಧ ವಿಶೇಷವಾಗಿರೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದು ಗುರು ಪೂರ್ಣಿಮೆ ಬಗ್ಗೆ ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ಹೇಳಿ ಸರ್. ನಮ ಬುದ್ಧಾಯ. ಇವತ್ತು ಗುರು ಪೂರ್ಣಿಮೆ. ಭಗವಾನ್ ಬುದ್ಧರು ಜ್ಞಾನೋದಯ ಆದ ನಂತರ ಮೊದಲನೇ ಬಾರಿಗೆ 5 ಜನ ಶಿಷ್ಯರಿಗೆ ಬೋಧನೆ ಮಾಡಿದ ಧಮ್ಮವನ್ನ ಬೋಧನೆ ಮಾಡಿದ ದಿನ. ಮೊದಲನೇ ಜನ 5 ಜನ ಶಿಷ್ಯರು ಯಾರಂದ್ರೆ ಒಪ್ಪ, ಬದ್ದಿಯ, ಮಹಾನಾಮ, ಅಸ್ಸಾಜಿ ಮತ್ತೆ ಕೊಂಡಣ್ಣ 5 ಜನರಿಗೆ ಪ್ರಥಮವಾಗಿ ಅದು ಹುಣ್ಣಿಮೆ ದಿನ ಬೋಧನೆ ಮಾಡಿದ ದಿನ. ಅದರ ವಿಶೇಷ ಇದು. ಅದನ್ನ ಬೇರೆ ಬೇರೆ ಹೆಸರಿನಲ್ಲಿ ಭಾರತದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಮೂಲ ಪುರುಷ ಬುದ್ಧ ಪೂರ್ಣಿಮೆ, ಗುರು ಮೂಲ ಪುರುಷ ಭಗವಾನ್ ಬುದ್ಧವರವರು. ಆದ ಶ್ರೇಯಸ್ಸು ಯಶಸ್ಸು ಎಲ್ಲ ಭಗವಾನ್ ಬುದ್ಧರಿಗೆ ಸಲ್ಲಬೇಕು. ಗುರು ಪೂರ್ಣಿಮೆಯವರು ಅದು ಬೇರೆ ಬೇರೆಯವರು ಬೇರೆ ಹೆಸರಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಭಗವಾನ್ ಬುದ್ಧ ಒಳ್ಳೇದು ಮಾಡಿ. ತಾವು ಇದೀರಿದ್ರೆ ಒಂದು ಪ್ರಶ್ನೆ ಕೇಳೋದು ಏನ್ ತಪ್ಪಿಲ್ಲ ಅನ್ಸುತ್ತೆ. ಕೇಳಿ ಸರ್. ಈ ಸರ್ ಇಂಥ ಪುಣ್ಯಾತ್ಮ ಇಂಥ ಮಹಾಪುರುಷ ಬುದ್ಧರು ನಮ್ಮ ಭಾರತ ದೇಶದಲ್ಲಿ ಹುಟ್ಟೋದನ್ನು ಬೇರೆ ದೇಶದಲ್ಲಿ ಬಹಳಷ್ಟು ಉದಯಾಂತರದಿಂದ ಆಚರಣೆ ಮಾಡ್ತಾರೆ. ಪಕ್ಕ ಅಫಿಷಿಯಲ್ ಆಗಿ ತಗೊಂತಾರೆ. ನಮ್ಮ ಭಾರತ ದೇಶದಲ್ಲಿ ಇನ್ನೂ ಒಂದು 75 ವರ್ಷ ಹಿಂದೆನೇ ಇದಾರ ಸರ್. ಏನಾದ್ರು ಮುಂದೆ ಬರೋ ತರ ಎಜುಕೇಟ್ ಆಗ್ತಾರ ಸರ್? ಮುಂದೆ ಆಯ್ತಾರೆ ಸರ್. ಸುಮಾರು 2020 ವರ್ಷ ಭಾರತ ಜನಗಳಿಗೆ ಎಜುಕೇಶನ್ ಅನ್ನೋದಿರಲಿಲ್ಲ. 2020 ಕ್ರಿಸ್ತಪೂರ್ವ 185ರಿಂದ 1835ವರೆಗೆ ಲಾರ್ಡ್ ಮೆಕಾಲೆ ಶಿಕ್ಷಣ ನೀತಿ ಬರೋವರೆಗೂ ಇಂಡಿಯಾದಲ್ಲಿ ಎಜುಕೇಶನ್ ಇರಲಿಲ್ಲ. ಆಮೇಲೆ ಮೆಕಾಲೆ ಶಿಕ್ಷಣ ಆಕ್ಟ್ ಬಂದ್ಮೇಲೆ ಮತ್ತೆ ಭಾರತ ಸಂವಿಧಾನ ಬಂದ್ಮೇಲೆ ಭಾರತದಲ್ಲಿ ಎಜುಕೇಶನ್ ಶಿಕ್ಷಣ ಎಲ್ಲರಿಗೂ ಸಿಗ್ತಾ ಇದೆ. ಆ ಶಿಕ್ಷಣದಿಂದ ಓದು ಬರಹ ಕಲಿತ ಜನತೆ ಈಗ ಮುಂದೆ ಬರ್ತಾ ಇದ್ದಾರೆ. ಬುದ್ಧನ ಬಗ್ಗೆ ತಿಳ್ಕೊಂತಾ ಇದ್ದಾರೆ. ಬುದ್ಧ ಚಾರಿತ್ರಿಕ ಪುರುಷ ಅಲ್ಲ, ಐತಿಹಾಸಿಕ ಪುರುಷ. ಹಾಗಾಗಿ ಈ ಚರಿತ್ರೆ ಮತ್ತೆ ಧರ್ಮಚಕ್ರ ಉಳಿತದೆ. ಭಾರತದಲ್ಲಿ ಬೌದ್ಧ ಧರ್ಮ ಮತ್ತೆ 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 ಬಂದೇ ಬರುತ್ತೆ. ಕೃಷ್ಣಪ್ಪ ಅಂತ ವಕೀಲರು.